ಸೂಟ್ಕೇಸ್ನಲ್ಲಿ ಯುವತಿಯ ಮೃತದೇಹ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ತಲೆಬಿಸಿಯಾಗಿದೆ. ಕಾರಣ ಇನ್ನೂ ಮೃತ ಯುವತಿಯ ವಿವರ ಪತ್ತೆಯಾಗಿಲ್ಲ. ಸೂರ್ಯನಗರ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯುವತಿ ಕುತ್ತಿಗೆ ಮುರಿದು ಕೊಲೆ ಮಾಡಿರುವ ಶಂಕೆ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪ್ರಕರಣ ಭೇದಿಸಲಾಗ್ತಾ ಇದೆ. ಪರಿಚಯದವರಿಂದಲೇ ಕೊಲೆಯಾಗಿರುವ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಸಿಸಿಟಿವಿ ದೃಶ್ಯಗಳ ಪರಿಶೀಲನಾ ಕಾರ್ಯದಲ್ಲಿ ಪೊಲೀಸರು ತೊಡಗಿಕೊಂಡಿದ್ದಾರೆ. ಯಾರೀಕೆ, ಎಲ್ಲಿಯವಳು ಮತ್ತು ಯಾವ ಕಾರಣಕ್ಕಾಗಿ ಈಕೆಯ ಸಾವಾಗಿದೆ, ನಂತರ ಮೃತದೇಹವನ್ನು ಸೂಟ್ಕೇಸ್ನಲ್ಲಿ ಇಟ್ಟು ಹೋದಂಥವನು ಯಾರು, ಇದೆಲ್ಲದರ ವಿವರವನ್ನು ಪತ್ತೆ ಹಚ್ಚೋ ಕಾರ್ಯದಲ್ಲಿ ಪೊಲೀಸರು ನಿರಂತರವಾಗಿ ಸಿಸಿಟಿವಿಗಳ ಶೋಧವನ್ನು ಮಾಡ್ತಾ ಇದ್ದಾರೆ. ಕುತ್ತಿಗೆಯನ್ನು ಮುರಿದು ಆ ನಂತರ ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಬಿಟ್ಟು ಹೋಗಿತ್ತು. ಸದ್ಯ ಪ್ರಕರಣ ಸಂಬಂಧ ಇಲ್ಲಿಯವರೆಗೂ ಮೃತ ಯುವತಿಯ ವಿವರಗಳು ಲಭ್ಯವಾಗಿಲ್ಲ. ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗೋ ರೀತಿಯಲ್ಲಿ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಬಟ್ ಅಲ್ಲಿಗೆ ತಂದು ಇಟ್ಟವನು ಯಾರು, ಆ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾದ ನಂತರದಲ್ಲಿ ಅದರ ಟ್ರ್ಯಾಕ್ ಲಭ್ಯವಾಗುತ್ತೆ, ಎಲ್ಲಿಂದ ಇದು ಬಂತು ಅನ್ನೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಸೂಟ್ಕೇಸ್ನಲ್ಲಿ ಮೃತ ಯುವತಿಯ ದೇಹ ಏನೋ ಪತ್ತೆ ಆಯಿತು, ಆದರೆ ಆಕೆಗೆ ಸಂಬಂಧಪಟ್ಟಂತಹ ಯಾವುದೇ ವಿವರಗಳು ಕೂಡ ಇಲ್ಲಿವರೆಗೂ ಲಭ್ಯವಾಗಿಲ್ವಾ? ಏನ್ ಹೇಳ್ತಾರೆ ಪೊಲೀಸರು? ದಿವ್ಯಾ, ಖಂಡಿತ ನಿನ್ನೆ ಏನು ಬೆಂಗಳೂರು ಹೊರವಲಯದ ಚಂದಾಪುರ ಬಳಿ ಒಂದು ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ಸೂಟ್ಕೇಸ್ನಲ್ಲಿ ಒಂದು ಯುವತಿಯ ಶವ ಪತ್ತೆಯಾಗಿತ್ತು. ಅದರ ಜಾಡನ್ನ ಹಿಡಿದ ಪೊಲೀಸರು ಈಗ ಆ ಯುವತಿಯ ಮೇಲ್ನೋಟಕ್ಕೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಆಕೆಯ ಕುತ್ತಿಗೆ ಭಾಗವನ್ನ ಮುರಿದು ಕೊಲೆ ಮಾಡಲಾಗಿದೆ ಅನ್ನೋದು ಕಂಡು ಬಂದಿದೆ. ಜೊತೆಗೆ ಏನು ಆಕೆಯನ್ನ ರೈಲಿಂದ ತಂದು ಎಸೆದಿದಾರಾ ಅಥವಾ ಏನು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಹೈವೇಯಿಂದ ತಂದು ಯಾವ್ದಾದ್ರು ಕಾರಲ್ಲಿ ಹಾಕಿದಾರಾ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಜೊತೆಗೆ ಏನಂತಂದ್ರೆ ಬೆಂಗಳೂರು ಇರ್ಬೋದು ಅಥವಾ ಬೆಂಗಳೂರಿಗೆ ಹೊಸೂರಿಗೆ ಹೋಗುವ ಮಾರ್ಗ ಮಧ್ಯೆ ಇರ್ಬೋದು, ಹೊಸೂರು ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಕಸ್ಮಾತ್ ರೈಲಿಂದ ಬಂದಿದ್ರೆ ಆ ಸೂಟ್ ಕೇಸ್ ಯಾರು ತಗೊಂಡ್ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತದೆ ಅಥವಾ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಸಿಗ್ಬೋದು ಅಂತೇಳಿ ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಜೊತೆಗೆ ಬೈಯಪ್ನಹಳ್ಳಿ ರೈಲ್ವೆ ಪೊಲೀಸರನ್ನು ಸಹ ಒಂದಷ್ಟು ಮಾಹಿತಿಗಾಗಿ ಅವರ ಸಹಾಯವನ್ನು ಪಡ್ಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ಸೂರ್ಯನಗರ ಪೊಲೀಸರು 2 ತಂಡಗಳನ್ನ ರಚನೆ ಮಾಡಿಕೊಂಡು ಯುವತಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಆದ್ರೆ ಯುವತಿಯ ಇಲ್ಲಿ ತನಕರೂ ಸಹ ಯುವತಿಯ ಗುರುತು ಪತ್ತೆ ಆಗಿಲ್ಲ. ಜೊತೆಗೆ ಆಕೆಯ ಜೊತೆಲಿ ಯಾರಾದ್ರೂ ಇದ್ರ ಅಥವಾ ಯಾರು ಬಂದಿದ್ರು ಅನ್ನೋದ್ರು ಸಹ ಸಂಪೂರ್ಣ ಮಾಹಿತಿಯನ್ನ ಹುಡುಕುವಂತ ಕೆಲಸ ಮಾಡ್ತಿದ್ರೆ. ಆ ಜೊತೆಗೆ ಏನಂತಂದ್ರೆ ಆಕೆಯನ್ನ ಬೇರೆ ಕಡೆ ಕೊಲೆ ಮಾಡಿ ತಂದು ಹಾಕಿರೋದಕ್ಕೆ ಸಾಬೀತಾಗಿರೋದು. ಹಾಗಾಗಿ ನಿನ್ನೆ ಸೋಕೋಟಿ ಇರ್ಬೋದು ಅಥವಾ FSL ತಂಡ ಎಲ್ಲ ಸಹ ತಂಡಗಳನ್ನು ಕರೆಸಿ ಒಂದು ಏನು ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಯುವತಿಯ ಗುರುತು ಪತ್ತೆ ಆದ ನಂತರನೇ ಮರಣೋತ್ತರ ಪರೀಕ್ಷೆ ಮಾಡೋಕ್ ಸಾಧ್ಯ ಅನ್ನೋದು ಒಂದು ಮಾಹಿತಿ. ಆದ್ರೆ ಇಲ್ಲಿ ತನಕ ಸಹ ಯಾವುದೇ ಒಂದು ಮಾಹಿತಿ ಸಿಗ್ತಿಲ್ಲ. ಹಾಗಾಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಈಗಾಗಲೇ 2 ತಂಡಗಳು ಸಹ ರೈಲ್ವೆ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.